ನಮಸ್ಕಾರಗಳು ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡಿದ್ರೆ ನಮ್ಮ CB ಪ್ರಾಜೆಕ್ಟ್ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ KSRTC iMac ಫ್ರಂಟ್ ಡೋರ್ ಬಸ್ ಮೋಡ್ನ ರಿವ್ಯೂ ಮಾಡ್ತಾ ಇದ್ದೀನಿ ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೀವ್ ರಿಪ್ಲೇಸ್ ಮೋಡ್ ಎರಡು ಕೂಡ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದನ್ನ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಗೊತ್ತಾಗಲ್ಲ. ಮತ್ತು ಈ ಒಂದು ಬಸ್ಸು ಯಾವ ರೀತಿ ಇದೆ ಅಂತ ಫುಲ್ಲು ಡೀಟೇಲಾಗಿ ರಿವ್ಯೂ ಮಾಡಿದ್ದೀನಿ. ಬಸ್ ಮಾತ್ರ ಮಸ್ತಾಗಿರುವಂಥದ್ದು, ಮಾತ್ರ ಚಿಂದಿಯಾಗಿರುವಂಥದ್ದು ಗುರು. ಸುಮ್ಮನೆ ಎಕ್ಸಲೇಟ್ರ್ ಮೇಲೆ ಕಾಲಿಕ್ಕಿದ್ರೆ ಸಾಕು ಗುಯ್ ಗುಯ್ ಅಂತ ಆಗ್ತೈತೆ, ನೋಡ್ತಾ ಇರ್ಬೋದು. ನೋಡಿ, ಬ್ರೇಕ್ ಹಿಡಿದೆ ಮತ್ತೆ ಇವಾಗ ಎಕ್ಸಲೇಟ್ರ್ ಕೊಟ್ಟಿದ ತಕ್ಷಣ ಹಂಗೆ ಗುಯ್ ಅಂತ ಹೋಗಿ ನುಗ್ತೈತೆ. ಫುಲ್ ಪಿಕಪ್ ತಗೊತೈತೆ ಗುರು ಗಾಡಿ ಅಂತಕೋ. ಮತ್ತು ಲೀವ್ ರಿಪ್ಲೇಸ್ ಮೋಡು ಎರಡೂ ಕೂಡ ಈ ಒಂದು ಬಸ್ಸಲ್ಲಿ ಡೌನ್ಲೋಡ್ ಮಾಡೋದನ್ನ ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಬರೀ ಮೋಡ್ ಮಾತ್ರ ಅಲ್ಲ, ಲೀವ್ರಿ ಕೂಡ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ. ಯಾರು ಕೂಡ ಈ ಒಂದು ವೀಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಸ್ ಮಾಡಿಕೊಂಡ್ರೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಪ್ಲೇ ಮಾಡೋದು ಅಂತ ಗೊತ್ತಾಗಲ್ಲ. ಮತ್ತು ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮೇಯ್ನ್ ಥಿಂಗ್ ಬಂದು ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ಮೊದಲನೇದಾಗಿ ನೋಡ್ತಾ ಇರ್ಬೋದು ಇಂಟೀರಿಯರ್ ಮುಂದ್ಗಡೆ ಈ ರೀತಿ ಇರುವಂಥದ್ದು. ಮುಂದ್ಗಡೆ ಲೀವ್ ರಿಪ್ಲೇಸ್ ಮೋಡ್ ಎರಡು ಅಂತ ಹೇಳ್ತಾ ಇದ್ದೀನಿ. ಮೋಡ್ ಬಂದು CB ಪ್ರಾಜೆಕ್ಟ್ ಅವ್ರದ್ದು ಮತ್ತು ಲಿವ್ರಿ ಬಂದು ಆಕಾಶ್ ಗೇಮಿಂಗ್ ಕನ್ನಡ ಅವ್ರದ್ದು. ಮುಂದ್ಗಡೆ ನೋಡ್ತಾ ಇರ್ಬೋದು ಡಿಸೈನಾಗಿ ಕರರಸನಿ ಅಂತ ಬರೆದಿರುವಂಥದ್ದು. ಮತ್ತು ಇಲ್ಲಿ CB ಪ್ರಾಜೆಕ್ಟು iMac ಅಂತ ಬರೆದಿರುವಂಥದ್ದು ಇಲ್ಲಿ. ಮತ್ತು ಇಲ್ಲಿ ಕರ್ನಾಟಕ ಸಾರಿಗೆ ಇಲ್ಲಿ ರೂಟ್ ಬೋರ್ಡ್ ಎಲ್ಲ ನೋಡ್ತಾ ಇರ್ಬೋದು. ಬ್ಯಾಕ್ ಡೋರ್ ಬಸ್ಸಲ್ಲಿ ಮೇಲ್ಗಡೆ ಇದು ಬಾಳೆಕಂಬ ಎಲ್ಲ ಆ್ಯಡ್ ಮಾಡಿದರು, ಇದರಲ್ಲಿ ತೆಗ್ದಿದ್ದಾರೆ ಅಷ್ಟೇ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮುಂದ್ಗಡೆ ಎಲ್ಲ ಫುಲ್ಲು ಸೈಕ್ ಅಂದರೆ ಸೈಕಾಗಿ ಮಾಡಿರುವಂಥದ್ದು. ಲೀವ್ ರಿಪ್ಲೇಸ್ ಮೋಡ್ ಎರಡೂ ಕೂಡ. ಮತ್ತು ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮೋಡಲ್ಲಿ ಮೇಯ್ನ್ ಥಿಂಗ್ ಬಂದು ಫ್ರಂಟ್ ಡೋರು. ಬ್ಯಾಕ್ ಡೋರಲ್ಲಿ ಇವಾಗ ಫ್ರಂಟ್ ಡೋರ್ ಮಾಡಿದ್ದಾರೆ. ಫಸ್ಟ್ ಬಂದಿದ್ದು ಬ್ಯಾಕ್ ಡೋರು, ಇವಾಗ ಫ್ರಂಟ್ ಡೋರು ಮಸ್ತಾಗಿರುವಂಥದ್ದು. ಇಲ್ಲಿ ಲೀವ್ರಿ ನೋಡ್ತಾ ಇರ್ಬೋದು BS6 ಅಂತ ಇರುವಂಥದ್ದು. ಮತ್ತು ಇಲ್ಲಿ ಕರರಸನೆ ಅಂತ ಸಿಂಪಲ್ಲಾಗಿ ಮಸ್ತಾಗಿ ಮಾಡಿದ್ದಾರೆ ಲೀವ್ರಿ ಕೂಡ. ಮತ್ತು ಇಲ್ಲಿ ವೀಲ್ ಕ್ಯಾಪೆಲ್ಲ ನೋಡ್ತಾ ಇರ್ಬೋದು ಕಲರೆಲ್ಲ ಹಾಕಿರುವಂಥದ್ದು. ಮತ್ತು ಇಲ್ಲಿ ಮೋಡ್ ಬಿಲ್ಡು ಕೂಡ ಅಷ್ಟೇ ಮಸ್ತಾಗಿ ಮಾಡಿರುವಂಥದ್ದು. ಇನ್ನೂ ಒಂದು ಬಂದು ಇವರ ಒಂದು ಮೋಡ್ನ ಯಾರು ಕೂಡ ಲಿಂಕ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಲ್ರೆಡಿ ಯಾರೋ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ಒಂದಿಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಇವಾಗ ಅವರು ನಾವು ಮೋಡ್ ಮಾಡೋದೇ ನಿಲ್ಲಿಸ್ತಾ ಇದ್ದೀವಿ ಅಂತ ಎಲ್ಲ ಹಾಕಿದ್ರು ಏನೋ. ಮತ್ತು ಬ್ಯಾಕ್ ಲುಕ್ ನೋಡ್ತಾ ಇರ್ಬೋದು. ಇಲ್ಲಿ ಮೇಯ್ನಾಗಿ ಹಿಂದ್ಗಡೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕರ್ನಾಟಕ ಫ್ಲ್ಯಾಗು ಮತ್ತು ಇಂಡಿಯಾ ಫ್ಲ್ಯಾಗ್ ಹಾಕಿದ್ದಾರೆ. ಮತ್ತು ಇಲ್ಲಿ ಕುಕ್ಕೇಶ್ರೀ ಎಕ್ಸ್ಪ್ರೆಸ್ ಅಂತ ಲೀವ್ರಿಲಿ ಹಾಕಿದ್ದಾರೆ. ಮೋಡು ಕೂಡ ಅಷ್ಟೇ ಸಗದಾಗಿರುವಂಥದ್ದು. ಮತ್ತು ಇಲ್ಲಿ www.ksrtc.karnataka.government.com .in ಅಂತ ಬರೆದಿರುವಂಥದ್ದು. ಮತ್ತು ಆ ಸೈಡಲ್ಲಿ ಭಗತ್ ಸಿಂಗ್ ಹಾಕಿರುವಂಥದ್ದು. ಮತ್ತು ಈ ಕಡೆ ಈ ಸೈಡಲ್ಲಿ ಏನು ಮೈ ಬಸ್ ಅಂತ ಹಾಕಿರುವಂಥದ್ದು. ಮತ್ತು ಹಿಂದ್ಗಡೆ ಲೈಟೆಲ್ಲ ಸೈಕ್ ಅಂದರೆ ಸೈಕಾಗಿ ಆ್ಯಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಸೈಡು ಅಷ್ಟೇ ಏನೂ ಚೇಂಜಸ್ ಇಲ್ಲ, ಸೇಮ್ ಆ ಸೈಡ್ ಯಾವ ರೀತಿ ಇತ್ತು ಆ ಥರ ಅದೇ ಥರ ಇರುವಂಥದ್ದು. ಮತ್ತು ಇಲ್ಲಿ ವೀಲ್ ಹತ್ರ ಲೈಟಿಂಗ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಫುಲ್ಲು ರಿಯಲಿಸ್ಟಿಕ್ ಅಂದರೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ಮತ್ತು ಈ ಒಂದು ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಮುಂದೆ ಹೇಳ್ಕೊಟ್ಟಿದ್ದೀನಿ. ಯಾರು ಕೂಡ ವಿಡಿಯೋ ಇಷ್ಟೇ ಅಂತ ಯಾರು ಕೂಡ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಗುರು. ಬಿಲ್ಡು ಯಾವ ರೀತಿ ಸೈಕ್ ಅಂದರೆ ಸೈಕಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ವಂದನೆಗಳು ಅಂತ ಇಲ್ಲಿ ಡೋರ್ ಹತ್ರ ಹಾಕಿರುವಂಥದ್ದು. ಇಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ಯಾಸೆಂಜರ್ಗಳೆಲ್ಲ ಫುಲ್ಲು ಸೀಟೆಲ್ಲ ಫುಲ್ಲಾಗಿ ಕೂತಿರುವಂಥದ್ದು. ಮತ್ತು ಇಲ್ಲಿ ಕೈ ಹಿಡ್ಕೊಳೋವಂಥದ್ದು ಎಲ್ಲ ಇರುವಂಥದ್ದು. ಮತ್ತು ಇಲ್ಲಿ ಲಗೇಜು ಎಲ್ಲ ಇರುವಂಥದ್ದು. ಫುಲ್ಲು ರಿಯಲಿಸ್ಟಿಕ್ ಆಗಿದೆ ಒಳಗಡೆಯಿಂದ ನೋಡ್ತಾ ಇರ್ಬೋದು, ಮಸ್ತಾಗಿರುವಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಂಟೀರಿಯರ್ ತೋರಿಸ್ತಾ ಇಲ್ಲಿ ಮುಂದ್ಗಡೆ ಗಣೇಶನ ಕುಳಿಸಿರುವಂಥದ್ದು. ಮತ್ತು ಮುಂದ್ಗಡೆ ರಾಮದೂತ ಅಂತ ಬರೆದಿರುವಂಥದ್ದು. ಮತ್ತು ಇಲ್ಲಿ ಅವರ ಒಂದು ಲೋಗೋ ಹಾಕಿರುವಂಥದ್ದು. ಗುರು, ಈ ಒಂದು ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಇನ್ನೇನು ಹೇಳ್ಕೊಡ್ತಾ ಇದ್ದೀನಿ. ಯಾರು ಕೂಡ ವೀಡಿಯೋ ಇಷ್ಟೇ ಅಂತ ಯಾರು ಕೂಡ ಎಕ್ಸಿಟ್ ಆಗೋಕ್ಕೆ ಹೋಗಬೇಡಿ. ಮತ್ತು ಮೊದಲೇ ಒಂದು ಅನಿಮೇಷನ್ ಕ್ಯೂವನ್ನು ಒತ್ತಿದ್ರೆ ಇಲ್ಲಿ ಮುಂದ್ಗಡೆ ಬಾನೆಟೆಲ್ಲ ಓಪನ್ ಆಗುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮುಂದ್ಗಡೆ ಇಲ್ಲಿ ಇವಾಗ ಅದೇನೋ ಕೂಲರೆಲ್ಲ ಇಂಜಿನೆಲ್ಲ ತಿರುಗೋ ಥರ ಎಲ್ಲ ಆ್ಯಡ್ ಮಾಡಿದ್ದಾರೆ. ಎಕ್ಸಿಲೇಟ್ರ್ ಕೊಟ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಮುಂದ್ಗಡೆ ಅದೆಲ್ಲ ಏನೋ ತಿರುಗ್ತಾ ಇರುತ್ತೆ, ಮಸ್ತಾಗಿರುವಂಥದ್ದು. ಮತ್ತು ಎರಡನೇ ಒಂದು ಅನಿಮೇಷನ್ ಕೀ ಒತ್ತಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಗೇಜ್ ಬಾಕ್ಸ್ ಎಲ್ಲ ಓಪನ್ ಆಗುತ್ತೆ. ಒಳಗಡೆ ಲಗೇಜ್ ಇರೋದು ಕೂಡ ನೀವು ನೋಡ್ಬೋದು. ಮತ್ತು ಮೂರನೇ ಒಂದು ಅನಿಮೇಷನ್ ಕೀ ಒತ್ತಿದ್ರೆ ಇಲ್ಲಿ ಕಿಟಕಿ ಗ್ಲಾಸ್ ಎಲ್ಲ ಇದೆಯಲ್ಲ ಅದೆಲ್ಲ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಮತ್ತು ಒಳಗಡೆ ನಾವು ಒಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟೇರಿಂಗ್ ವೀಲು
ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನಾಗಿ ಏನೋ ಮಾಡ್ಕೊಟ್ಟಿರೋವಂಥದ್ದು ಮಸ್ತಾಗಿರುವಂಥದ್ದು ವೀಲ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಮೊದಲೇ ಒಂದು ಅನಿಮೇಷನ್ ಕೀ ಒತ್ತಿದ್ರೆ ಇನ್ನೂ ಒಂದು ಫ್ಯೂಚರ್ ಇದೆ, ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ಮತ್ತು ಇಲ್ಲಿ ಈ ಒಂದು ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ಮುಂದೆ ಹೇಳ್ಕೊಟ್ಟಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ ಗುರು. ಮೊದಲನೇದಾಗಿ ನಾನು ಇವರೊಂದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ. ಇಲ್ಲಿ ನೀವು ನೋಡ್ಬೋದು ಏನು iMac ಬಸ್ ಸಿಂಗಲ್ ಡೋರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರ ಒಂದು ವಿಡಿಯೋಗೆ ಹೋಗಿ ಅವರ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಅಲ್ಲಿ ಮಾರ್ಕ್ ಮಾಡಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೈರೆಕ್ಟು ನೀವು ಕ್ರೋಮ್ ಬ್ರೌಸರ್ಗೆ ಓಪನ್ ಆಗ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜನರೇಟಿಂಗ್ ಇವರ ಲಿಂಕ್ ಅಂತ ಇದೆ. ಯಾರು ಕೂಡ ಏನಿದು ಲೇಟಾಗಿ ಬರ್ತೈತೆ ಅಂತ ಯಾರು ಕೂಡ ಬ್ಯಾಕ್ ಹೋಗೋದಕ್ಕೆ ಹೋಗಬೇಡಿ, ಬ್ಯಾಕ್ ಹೋದರೆ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಒಂದು ಮೋಡ್ನ ಇಲ್ಲಿ ಆ್ಯಡ್ ಮಾಡಿರೋಂಥದ್ದು ಯಾವ ರೀತಿ ಇದೆ ಅಂತ. ಮತ್ತು ಇಲ್ಲಿ ನಾವು ಫುಲ್ಲು ಸ್ಕ್ರೋಲ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇನ್ನು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ಕೂಡ ಒಂದು ಫ್ಯೂ ಸೆಕೆಂಡ್ಸು ವೆಯ್ಟ್ ಮಾಡಬೇಕಾಗುತ್ತೆ. ಇದೇನು ಗುರು ಇಷ್ಟು ಲೇಟು ಹಂಗೆ ಹಿಂಗೆ ಅಂತ ಎಲ್ಲ ಎಕ್ಸಿಟ್ ಆಗಬಾರ್ದು, ಎಕ್ಸಿಟ್ ಆದರೆ ಬರಲ್ಲ. ಮತ್ತು ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ರಿ ಹಂಗೆ ಸ್ಕ್ರೋಲ್ ಮಾಡ್ತಾಯಿರಿ ಹಂಗೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗುರು ಇಲ್ಲಿ ನೀವು ಮೇಯ್ನ್ ಥಿಂಗ್ ಬಂದು ಇದು ಯಾವುದೋ ಇದು ಗುರು, ಇದೇನೇನು ಓಪನ್ ಆಗೈತೆ, ಇದಮ್ಕೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಅದೇ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆಯಲ್ಲ, ಈ ರೀತಿ ಡೌನ್ಲೋಡ್ ಆಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಇದು ಹೋಗ್ಬಿಡುತ್ತದು. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಾ ಇದೆ. ಗುರು ಇನ್ನೊಂದು ಮೇಯ್ನ್ ಥಿಂಗ್ ಬಂದು ಅವರ ಒಂದು ವಿಡಿಯೋಲಿ ಪಾಸ್ವರ್ಡ್ ಇಕ್ಕಿರ್ತಾರೆ. ಆ ಪಾಸ್ವರ್ಡ್ನ ನೀವು ನೋಡಿಕೊಂಡು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡೋದು ಕೂಡ ಫುಲ್ ಡೀಟೇಲಾಗಿ ಮುಂದ್ಗಡೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಡೌನ್ಲೋಡ್ ಆಗ್ತೈತೆ, ಡೌನ್ಲೋಡ್ ಆಯಿತು. ಇವಾಗ ನಿಮ್ಮ ಒಂದು ZHR ಆ್ಯಪ್ ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲಿ ZHR ಆ್ಯಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವು ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ಇಲ್ಲಿ ಗುರು ಇಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟ್ ವೈಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಇವತ್ತು ಡೌನ್ಲೋಡ್ ಮಾಡಿರೋದು ನಮಗೆ ಲಾಸ್ಟಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟಾಟಾ iMac ಬಿಲ್ಟ್ ಸಿಂಗಲ್ ಡೋರ್ ಬಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಗುರು, ಸಿಂಗಲ್ ಟಚ್ ಕೊಡಿ. ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಅವರ ಒಂದು ಪಾಸ್ವರ್ಡ್ನ ನೀವು ವಿಡಿಯೋ ನೋಡಿ ಅಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆದಮೇಲೆ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಎಕ್ಸ್ಪೋರ್ಟ್ ಆಗಿದೆ ಆ ಒಂದು ಫೈಲು. ಮೊದಲು ಕಮ್ಮಿ MB ಇತ್ತು, ಇವಾಗ MB ಜಾಸ್ತಿ ಆಗಿದೆ. ಮತ್ತು ಇವಾಗ ಲಾಂಗ್ ಪ್ರೆಸ್ ಹೋಗಬೇಕಾಗುತ್ತೆ. ನಂತರ ಕಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಬಸ್ಸಿಡ್ ಅಂತ ಫೋಲ್ಡರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಬಿಡಿ. ಪೇಸ್ಟ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಹೋಗಿ ಬಸ್ಸಿಡಲ್ಲಿ ಗೇಮ್ ಒಳಗಡೆ ಆ್ಯಡ್ ಆಗಿರುತ್ತೆ. ಅಲ್ಲಿ ಗ್ಯಾರೇಜಲ್ಲಿ ಹೋಗಿ ಸ್ವೈಪ್ ಮಾಡಿದ್ರೆ ಬರುತ್ತೆ. ಇದು ತೋರಿಸ್ಬಿಡ್ತೀನಿ ನೋಡಿ. ಅದನ್ನು ಈ ಥರ ಗ್ಯಾರೇಜ್ ಓಪನ್ ಮಾಡಿಕೊಂಡು ಅಲ್ಲಿ ಬಸ್ ಚೇಂಜ್ ಮಾಡೋದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೋಡ್ ಕೂಡ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ಸ್ಕಿನ್ ಡೌನ್ಲೋಡ್ ಮಾಡೋದು ಇದೆ ಗುರು, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಬರೀ ಮೋಡ್ ಮಾತ್ರ ಡೌನ್ಲೋಡ್ ಮಾಡಿರೋದು. ವೈಟ್ ಮೋಡ್ ಬರುತ್ತೆ, ಅದೇ ವೈಟ್ ಲಿವರಿ ಬರುತ್ತೆ. KSRTC ಲಿವರಿ ಇನ್ನೂ ಬರೋಲ್ಲ. KSRTC ಬಸ್ ಲಿವರಿ ಡೌನ್ಲೋಡ್ ಮಾಡೋದಂತ ಹೆಂಗಂತ ಹೇಳ್ಕೊಟ್ಟಿದ್ದೀನಿ, ಅದನ್ನು ಕೂಡ ಮಿಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಬಂದೇ ಆ್ಯಡ್ ಆಗಿರುವಂಥದ್ದು ನಮ್ಮ ಒಂದು KSRTC ಬಸ್ ಮೋಡ್ ಆನ್ ಟೆಸ್ಟ್ ಅಂತ ಎಲ್ಲ ಇರುವಂಥದ್ದು. ಇನ್ನು ಅದೇ ನಾವು ಲಿವರಿ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬರುತ್ತೆ. ಇಲ್ಲಿ ಯೂಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕೊಟ್ಕೊಳ್ಳಿ. ಯೂಸ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವೈಟ್ ಮೋಡ್ ಬಂದು ನಮಗೆ ಇಲ್ಲಿ ಆ್ಯಡ್ ಆಗಿರುವಂಥದ್ದು. ಇದಕ್ಕೆ ಸ್ಕಿನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಮುಂದೆ ಹೇಳ್ಕೊಡ್ತೀನಿ ಗುರು. ಇವರು ಒಂದು ಆಕಾಶ್ ಗೇಮಿಂಗ್ ಕನ್ನಡ ಅವ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಒಂದು ವೀಡಿಯೋಗೆ ಹೋಗಿ ಅವರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುವಂಥದ್ದು ಲಿವರಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವ್ರದ್ರಲ್ಲೂ ಅಷ್ಟೇ ಗುರು, ನೀವು ಅವರೊಂದು ಪಾಸ್ವರ್ಡ್ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋನ ನೋಡಿ
ಎಲ್ಲಿ ಪಾಸ್ವರ್ಡ್ ಇದೆಯೋ ಎಲ್ಲೋ ಮಧ್ಯೆ ಒಂದು ಹತ್ರ ಕೊಟ್ಟಿರ್ತಾರೆ, ಅಲ್ಲೋಗಿ ನೀವು ನೋಡಬೇಕಾಗುತ್ತೆ. ಮತ್ತು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಕುಕ್ಕೇಶ್ ಶ್ರೀ ಅಂತ ಇದಿರ್ಬೋದು, ಕುಕ್ಕೇಶ್ ಶ್ರೀ ಅಂತ ಇಲ್ಲಿ ಆ್ಯಡ್ ಮಾಡಿದ್ದಾರೆ ನೋಡಿ ಇದು ಫೈಲು. ಅದ್ರ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ ನೋಡಿ, ಡೌನ್ಲೋಡ್ ಎನಿವೆ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಬಂತು ಕುಕ್ಕೇಶ್ ಶ್ರೀ ಎಕ್ಸ್ಪ್ರೆಸ್ ಲಿವರಿ ಅಂತ. ಕುಕ್ಕೇಶ್ ಶ್ರೀ ಎಕ್ಸ್ಪ್ರೆಸ್ ಲಿವರಿ ಇಲ್ಲಿದೆ ನೋಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಅವರ ಒಂದು ವೀಡಿಯೋನ ನೀವು ಫುಲ್ ನೋಡಿದ್ರೆ ಪಾಸ್ವರ್ಡ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಪಾಸ್ವರ್ಡ್ ನೀವು ಆ್ಯಡ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಮ್ಮ ಒಂದು ಬಸ್ಸಿಡ್ ಗೇಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಬಸ್ಸಿಡ್ ಗೇಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೋಡ್ ಅಲ್ಲೇ ಇದೆ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗುರು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗುರು ಮೋಡ್ ಅಂತೂ ಸೈಕ್ ಅಂದರೆ ಸೈಕ ಕ್ರಿಯೇಟ್ ಮಾಡಿರೋವಂಥದ್ದು. ಯಾರು ಕೂಡ ಈ ಒಂದು ಗೇಮ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸೈಕಾಗಿರುವಂಥದ್ದು. ಇಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಪಕ್ಕದಲ್ಲಿ ಕಲರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಲಿವ್ರಿ ಮೇಲೆ ಕ್ಲಿಕ್ ಮಾಡಿ. ಲಿವ್ರಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಬರ್ತಾಯಿದೆ ನೋಡುವರು. ನಾನು ಇಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ಗೆ ಹೋಗಿ ಎತ್ತಾಯಿದ್ದೀನಿ. ಇಲ್ಲಿ ಸಿಕ್ತು. ಅಪ್ಲೈ ಮೇಲೆ ಕೊಟ್ಟು ನಾನು ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ, ಯಾಕಂದರೆ ನನ್ನ ಹತ್ರ ಕಾಸೇ ಇಲ್ಲ, ಬಡವ ನಾನು. ನೋಡ್ತಾ ಇರ್ಬೋದು, ಫೈನಲ್ ಆಗಿ ನಮ್ಮ ಒಂದು KSRTC ಬಸ್ ರೆಡಿಯಾಗಿದೆ. ಅದು ನಮ್ಮ ಬಸ್ಸಿಡ್ ಗೇಮ್ನಲ್ಲಿ. ಈ ಒಂದು ಮೋಡ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಗೇಮ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಚಿಂದಿಯಾಗಿರುವಂಥದ್ದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.